ಇದರ ಜೊತೆಗೆ ಇವತ್ತು ಶಾಸಕ ನಾರಾ ಭರತ್ ರೆಡ್ಡಿಗೂ ಕೂಡ ಇಡಿ ಶಾಕ್ ಕೊಟ್ಟಿದೆ. ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇರುವಂತಹ ಇಡಿ ಅಧಿಕಾರಿಗಳು ಸುಮಾರು ಅರ್ಧ ಗಂಟೆಯಿಂದಲೂ ಕೂಡ ನಾರಾ ಭರತ್ ರೆಡ್ಡಿ ವಿಚಾರಣೆ ನಡೀತಾ ಇದೆ. ಭರತ್ ಅವರ ನಿವಾಸದ ಮೇಲ್ಮಹಡಿಯಲ್ಲಿ ಅವರನ್ನ ಕೂರಿಸಿ ಇಡಿ ಪ್ರಶ್ನೆಗಳನ್ನ ಕೇಳ್ತಾ ಇದೆ. 6 ಅಧಿಕಾರಿಗಳಿದ್ದಾರೆ. ನಾರಾ ಭರತ್ ರೆಡ್ಡಿಗೆ ಇಡಿ ಅಕ್ಷರಶಃ ಇವತ್ತು ಗ್ರಿಲ್ ಮಾಡ್ತಾ ಇದೆ. ಲೋಕಸಭೆ ಚುನಾವಣೆಯಲ್ಲಿ ಹಣದ ವಹಿವಾಟಿನ ಬಗ್ಗೆ ಕೇಳಲಾಗ್ತಾ ಇರುವಂತಹ ಪ್ರಶ್ನೆಗಳು. ಭರತ್ ರೆಡ್ಡಿ ಹೇಳಿಕೆಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ 6 ಅಧಿಕಾರಿಗಳು. ದೃಶ್ಯಗಳಲ್ಲಿ ಗಮನಿಸಬಹುದು. ನಾರಾ ಭರತ್ ರೆಡ್ಡಿ ಶಾಸಕರು ಅವರನ್ನು ಕೂಡ ಇವತ್ತು ವಿಚಾರಣೆಗೆ ಒಳಪಡಿಸಿದ್ದಾರೆ ಅಧಿಕಾರಿಗಳು. ಅವರ ನಿವಾಸಕ್ಕೆ ದಾಳಿ ಮಾಡಿದಂತಹ 6 ಅಧಿಕಾರಿಗಳ ಟೀಮ್ ವಿತ್ ಸೆಕ್ಯೂರಿಟಿ ಆಗಮಿಸಿದ್ದಾರೆ. ಹಾಗೆ ಭರತ್ ರೆಡ್ಡಿ ಅವರನ್ನು ಅವರದೇ ಫ್ಲ್ಯಾಟ್ನಲ್ಲಿ, ಅವರದೇ ಮನೆಯಲ್ಲಿ ಮೇಲ್ಮಹಡಿಯಲ್ಲಿ ಅವರನ್ನು ಕೂರಿಸಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಕಳೆದ ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದಲೂ ಕೂಡ ನಡೀತಾ ಇರುವಂಥ ವಿಚಾರಣೆ ಇನ್ನೂ ಕೂಡ ಮುಂದುವರೆದಿದೆ. ಸೊ ಹಾಗೆ ಇವತ್ತು ಕಾಂಗ್ರೆಸ್ ಶಾಸಕರಾಗಿರುವಂತಹ JN ಗಣೇಶ್ ಮತ್ತು ಶ್ರೀನಿವಾಸ್ ಇವರ ನಿವಾಸಗಳಲ್ಲೂ ಕೂಡ ತೀವ್ರ ಶೋಧ ನಡೆದಿದೆ. ಒಟ್ಟು 4 ಜನ ಶಾಸಕರು, ಒಬ್ಬ ಸಂಸದ, ಅವರ ನಿವಾಸಗಳ ಮೇಲೆ, ಕಚೇರಿಯ ಮೇಲೆ ನಡೆದಿರುವಂತಹ ಇಡಿ ರೇಡ್ ಇದು. ಗಣೇಶ್ ಮತ್ತು ಶ್ರೀನಿವಾಸ್ಗೆ ಸೇರಿದಂತಹ ಮನೆ ಮತ್ತು ಕಚೇರಿಗಳಲ್ಲೂ ಕೂಡ ಇಡಿ ಶೋಧ ಕಾರ್ಯ ನಡೆಸ್ತಾ ಇದೆ. ಕಂಪ್ಲಿ ಪಟ್ಟಣದ ಬೈಪಾಸ್ನಲ್ಲಿರುವಂತಹ ಗಣೇಶ್ ಅವರ ನಿವಾಸ, ಹಾಗೆ ಕುರುಗೋಡು ಪಟ್ಟಣದಲ್ಲಿರುವಂತಹ ಗಣೇಶ್ ಅವರ ಕಚೇರಿ, ಇಲ್ಲಿ ಶೋಧ ಕಾರ್ಯ ನಡೆದಿದೆ. ಇನ್ನು ನರಸಿಂಹಗಿರಿಯಲ್ಲಿರುವಂತಹ ಶಾಸಕ ಶ್ರೀನಿವಾಸ್ ಅವರ ನಿವಾಸ, ಅಲ್ಲೂ ಕೂಡ ಇಡಿ ಅಧಿಕಾರಿಗಳು ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇವರೆಲ್ಲರೂ ಸೇರಿ ಹಣ ಹಂಚಿಕೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇಡಿಗೆ ಇರುವಂತಹ ಸಂಶಯ, ಆ ಒಂದು ಆರೋಪ ಇದೆ ಈಗ ಇವ್ರ ಮೇಲೆ. ಸೊ ಅದೇ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆನ್ನು ಬಿದ್ದಿರುವಂತಹ ಇಡಿ ಟೀಮ್ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಶೋಧ ಕಾರ್ಯವನ್ನು ಮುಂದುವರಿಸಿದೆ. ನಾವು ಬಳ್ಳಾರಿ ಪ್ರತಿನಿಧಿ ಮತ್ತಷ್ಟು ಡೀಟೇಲ್ಸ್ನ ಪಡೆಯೋಣ. ಇವತ್ತು ಕಂಪ್ಲಿ ಶಾಸಕ ಗಣೇಶ್ ಮತ್ತು ಶ್ರೀನಿವಾಸ್ ಅವರ ನಿವಾಸದ ಮೇಲೆ ನಡೆದಿರುವಂತಹ ದಾಳಿ ಇನ್ನೂ ಕೂಡ ಮುಂದುವರೆದಿದೆಯಾ? ಮತ್ತಷ್ಟು ಡೀಟೇಲ್ಸ್ ಏನು ಲಭ್ಯವಾಗ್ತಾ ಇದೆ ಈಗ? ಖಂಡಿತ ರೆಹಮಾನ್, ಈಗ ವಾಲ್ಮೀಕಿ ಬಹುಕೋಟಿ ಹಗರಣ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ಬಳ್ಳಾರಿಯಲ್ಲಿ ಸಾಕಷ್ಟು ದಾಳಿಯನ್ನ ಮಾಡಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ JN ಗಣೇಶ್ ಅಂದ್ರೆ ಕಂಪ್ಲಿ ಕ್ಷೇತ್ರದ ಶಾಸಕ JN ಗಣೇಶ್ ಅವರ ಮನೆ ಮತ್ತು ಕಚೇರಿ ಮೇಲೆ ಈಗಾಗಲೇ ಸುಮಾರು ಬೆಳಿಗ್ಗೆ 6 ಗಂಟೆಯಿಂದ ಕೂಡ ಸುದೀರ್ಘವಾಗಿರ್ತಕ್ಕಂಥ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು, ಜೊತೆಗೆ ಅವರನ್ನು ಕೂಡ ವಿಚಾರಣೆ ಕೂಡ ಒಳಪಡಿಸಿರುವಂತದ್ದು. ಜೊತೆಗೆ ವಿಜಯನಗರ ಜಿಲ್ಲೆಯ ಕೂಡ್ಗಿ ಕ್ಷೇತ್ರದ ಶಾಸಕ NT ಶ್ರೀನಿವಾಸ್ ಅವರ ಮನೆ ಮೇಲೆ ಕೂಡ ಈಗಾಗಲೇ ದಾಳಿ ಮಾಡಿರತಕ್ಕಂತಹ ಅಧಿಕಾರಿಗಳು ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ಚುರುಕಿನ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಇದರಲ್ಲಿ ಪ್ರಮುಖ ಅಂಶವನ್ನ ಗಮನಿಸಬೇಕಾದ್ರೆ ಲೋಕಸಭಾ ಚುನಾವಣೆ ವೇಳೆಯಲ್ಲಿ ವಾಲ್ಮೀಕಿ ನಿಗಮದ ಹಣವೇ ಬಳ್ಳಾರಿಗೆ ಹರಿದು ಬಂದಿತ್ತು ಅನ್ನೋ ಆರೋಪ ಇತ್ತು. ಹೀಗಾಗಿ ಜೊತೆಗೆ ಏನ್ ನಾಗೇಂದ್ರ ಸಂಬಂಧಪಟ್ಟಂತಹ ಅವರ ಆಪ್ತ ಸಹಾಯಕರಾಗಿರ್ಬೋದು ಮತ್ತು ಬೇರೆ ಬೇರೆ ಅಕೌಂಟ್ಗಳ ಮೂಲಕವಾಗಿ ಈ ಎಲ್ಲ ಏನು ಇಡಿ ಅಧಿಕಾರಿಗಳು ಏನ್ ದಾಳಿ ಮಾಡಿದ್ದಾರೆ ಶಾಸಕರ ಮುಖಾಂತರವೇ ಬೇರೆ ಬೇರೆ ರೀತಿಯಾಗಿ ಹಂಚಿಕೆ ಆಗಿದೆ ಅನ್ನೋ ಆರೋಪ ಇರುವಂತದ್ದು. ಹೀಗಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಕಂಪ್ಲೀಟ್ ಕ್ಷೇತ್ರದ ಗಣೇಶ್ ಅವರ ಮನೆ ಮೇಲೆ ದಾಳಿ ಮಾಡಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ನಾಗೇಂದ್ರ ಅವರ ಮನೆ ಮೇಲೆ ಈ ಹಿಂದೆ ಏನು ದಾಳಿ ಆಗಿತ್ತು ಆ ಸಂದರ್ಭದಲ್ಲಿ ಅವರ ಆಪ್ತ ಸಹಾಯಕರ ಜೊತೆ ಒಂದು ಸಿಕ್ಕಿರ್ತಕ್ಕಂತಹ ಡೈರಿಯಲ್ಲಿ ಕಂಪ್ಲಿ ಗಣೇಶ್ ಅವರ ಹೆಸರು ಮತ್ತು ಕೂಡ್ಲಿ ಕ್ಷೇತ್ರದ ಶಾಸಕ NT ಶ್ರೀನಿವಾಸ್ ಅವರ ಹೆಸರು ಪ್ರಮುಖವಾಗಿ ಕೇಳಿ ಬಂದಿತ್ತು. ಹೀಗಾಗಿ ಆ ಕ್ಷೇತ್ರದಲ್ಲಿರ್ತಕ್ಕಂತಹ ಬೇರೆ ಬೇರೆ ರೀತಿ ಮಾರ್ಗವಾಗಿ ಹಣವನ್ನ ಹಂಚಿಕೆ ಮಾಡಿದ್ರು ಅನ್ನೋ ಆರೋಪ ಆಯಿತು. ಹೀಗಾಗಿ ಅದ್ರ ಕೂರ್ತಕ್ಕಿರ್ತಕ್ಕಂತಹ ಸಂಪೂರ್ಣವಾಗಿರ್ತಕ್ಕಂತಹ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಅವರ ಆಪ್ತ ಏನು JN ಗಣೇಶ್ ಅವರ ಆಪ್ತ ಸಹಾಯಕರು ಮತ್ತು NT ಶ್ರೀನಿವಾಸ್ ಅವರ ಆಪ್ತ ಸಹಾಯಕರ ಅಕೌಂಟ್ಗಳಿಗೆ ಹಣ ಹೋಗಿತ್ತು ಅನ್ನೋ ಆರೋಪ ಕೂಡ ಇರುವಂತದ್ದು. ಹೀಗಾಗಿ ಅವೆಲ್ಲವೂ ಕೂಡ ಬ್ಯಾಂಕ್ನ ದಾಖಲಾತಿಗಳೊಂದಿಗೆ ಬಂದಿರತಕ್ಕಂತ ಅಧಿಕಾರಿಗಳು ಸುದೀರ್ಘವಾಗಿರ್ತಕ್ಕಂಥ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಏನಾದ್ರೂ ಇಲ್ಲಿ ಮಹತ್ವವಾದ ದಾಖಲೆಗಳು ದೊರೆತರೆ ಅಥವಾ ಅವರ ಆಪ್ತ ಸಹಾಯಕರ ಮೂಲಕ ಹಣ ವರ್ಗಾವಣೆ ಆಗಿರೋದು ಕೂಡ ಕನ್ಫರ್ಮೇಶನ್ ಬಂದ್ರೆ ಅವರಿಬ್ಬರನ್ನು ವಶಕ್ಕೆ ಬಿಡುವಂತ ಆತಂಕ ಕೂಡ ಇರುವಂತದ್ದು. ಹೀಗಾಗಿ ಸುಮಾರು ನಿರಂತರವಾಗಿರ್ತಕ್ಕಂಥ ಪರಿಶೀಲನೆ ಮಾಡ್ತಕ್ಕಂಥ ಅಧಿಕಾರಿಗಳು ಇನ್ನೂ ಕೂಡ ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇದ್ದಾರೆ. ರೆಹಮಾನ್, ರೈಟ್, ಥ್ಯಾಂಕ್ ಯು ವಿನಾಯಕ್.